2024-25ನೇ ಸಾಲಿನ SSP ಸ್ಕಾಲರ್ಶಿಪ್ ಅನ್ನು ಪಡೆಯಲು ಇವಾಗಲೇ ಅರ್ಜಿಗಳನ್ನಂತದ್ದು ಪ್ರಾರಂಭವಾಗಿವೆ. ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಸ್ಕಾಲರ್ಶಿಪ್ ಬರೋಬ್ಬರಿ 15,000 ರೂಪಾಯಿ. ಇನ್ನು SSP ಸ್ಕಾಲರ್ಶಿಪ್ಗೆ ಯಾರು ಅರ್ಜಿಯನ್ನು ಸಲ್ಲಿಸಿಲ್ಲ, ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇವಾಗಲೇ ಸ್ಟಾರ್ಟ್ ಆಗಿದೆ, ಕೊನೆಯ ದಿನಾಂಕ ಯಾವಾಗ ಮತ್ತು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ. SSLC ಮುಗಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ PUCಗೆ ಅಡ್ಮಿಷನ್ ಮಾಡಿರ್ತೀರಾ. PUCಗೆ ನಿಮಗೆ ಸಿಗುವಂತಹ ಸ್ಕಾಲರ್ಶಿಪ್ಪು ಈ ಒಂದು SSP ಸ್ಕಾಲರ್ಶಿಪ್ ಆಗಿದೆ. ನೀವು ಇವಾಗಲೇ SSLನ ಪಾಸ್ ಮಾಡಿ ಬಂದಿರ್ತೀರಾ, ಇವಾಗ ಫಸ್ಟ್ PUCಗೆ ಅಡ್ಮಿಷನ್ ಮಾಡಿರ್ತೀರಾ. ಇಲ್ಲಿಂದ ನಿಮಗೆ SSP ಸ್ಕಾಲರ್ಶಿಪ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ಅನ್ನುವಂಥದ್ದು ನೀವು PUCಯಲ್ಲೂ ಕೂಡ ಪಡೆದುಕೊಳ್ತೀರಾ. ಅದೇ ರೀತಿ ನೀವು ಡಿಗ್ರಿಗೆ ಅಡ್ಮಿಷನ್ ಮಾಡಿದ ನಂತರದೂ ಕೂಡ ನೀವು ಈ ಒಂದು SSP ಸ್ಕಾಲರ್ಶಿಪ್ಪನ್ನು ಪಡಿಬೋದು. ನೀವೇನಾದರೂ ಮೊದಲ ಬಾರಿಗೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ರಿ ಅಂತಂದರೆ ನಿಮಗೋಸ್ಕರ ಒಂದು ಐಡಿ ಅನ್ನೋಂಥದ್ದು ಕ್ರಿಯೇಟ್ ಆಗುತ್ತೆ. ಈ ಒಂದು ಐಡಿ ಅನ್ನೋಂಥದ್ದು ನಿಮಗೆ ಮುಂದಿನ ತರಗತಿಗಳಿಗೆ ಏನಾದರೂ ನೀವು ಸೆಕೆಂಡ್ PUC ಆಗಿರ್ಬೋದು ಅಥವಾ ಡಿಗ್ರಿಗೆ ಈ ಒಂದು ಐಡಿ ಅನ್ನೋಂಥದ್ದು ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಇವಾಗ ಮೊದಲ ಬಾರಿಗೆ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ, ಯಾವ್ಯಾವ ಕಾಸ್ಟಿಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಕಾಸ್ಟ್ಗಳು ಯಾವ್ಯಾವು ಅಂತಂದರೆ, ಪರಿಶಿಷ್ಟ ಜಾತಿ ಅಂದರೆ SC ಅವರು ಈ ಒಂದು ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ನೀವು ಈ ಒಂದು SSP ಸ್ಕಾಲರ್ಶಿಪ್ ಅನ್ನು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಬಂದುಬಿಟ್ಟು ಮೊದಲನೇದಾಗಿ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನೋಂಥದ್ದು ಬೇಕಾಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳ ಆಧಾರ್ ಕಾರ್ಡು ಮತ್ತು ಪೋಷಕರ ಆಧಾರ್ ಕಾರ್ಡು ಮತ್ತು ನೀವು ಓದುತ್ತಿರುವಂತಹ PUCಯ ಸ್ಯಾಡ್ಸ್ ID ಅನ್ನೋಂಥದ್ದು ಬೇಕಾಗುತ್ತೆ. ಅದು ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಇರುತ್ತೆ. ಇನ್ನು ಇವಾಗಲೇ ಅಪ್ಲೈನ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇದ್ದರೆ ರಿಜಿಸ್ಟರ್ ನಂಬರ್ ಕೂಡ ಬೇಕಾಗುತ್ತೆ. ಇನ್ನು ಅದೇ ರೀತಿ ಗಿರಿಜನ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಕಾಸ್ಟ್ದವರು ಅಂದರೆ ಪರಿಶಿಷ್ಟ ಪಂಗಡದವರು ST ಇವರು ನೀವು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ RD ಸಂಖ್ಯೆ ಮತ್ತು ಎರಡನೇದಾಗಿ ವಿದ್ಯಾರ್ಥಿಗಳ ಆಧಾರ್ ಕಾರ್ಡು ಮತ್ತು ಪೋಷಕರ ಆಧಾರ್ ಕಾರ್ಡು. ಅದೇ ರೀತಿ ನಿಮ್ಮ ಒಂದು PUC ವಿದ್ಯಾರ್ಥಿಗಳ ಸ್ಯಾಡ್ಸ್ ID ಮತ್ತು ಇಲ್ಲೂ ಕೂಡ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕೂಡ ಬೇಕಾಗುತ್ತೆ. ಇನ್ನು ಅದೇ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಕಾಸ್ಟ್ದವರು ವರ್ಗ 1 ಮತ್ತು ಇತರೆ OBC 2A ಆಗಿರ್ಬೋದು 3A ಆಗಿರ್ಬೋದು ಅಥವಾ 3B ಇತ್ಯಾದಿ ವರ್ಗದ ಈ ಒಂದು ಜಾತಿಯವರು ಈ ಒಂದು SSP ಸ್ಕಾಲರ್ಶಿಪ್ಪನ್ನು ಪಡೆಯಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಬಂದುಬಿಟ್ಟು ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ RD ಸಂಖ್ಯೆ, ವಿದ್ಯಾರ್ಥಿಗಳ ಆಧಾರ್ ಕಾರ್ಡು, ಅದೇ ರೀತಿ ಪೋಷಕರ ಆಧಾರ್ ಕಾರ್ಡು, ಅದೇ ರೀತಿ PUC ವಿದ್ಯಾರ್ಥಿಗಳ ಒಂದು ಸ್ಯಾಡ್ಸ್ ID ಆಗಿರ್ಬೋದು, ಅದೇ ರೀತಿ ರಿಜಿಸ್ಟರ್ ನಂಬರ್ ಕೂಡ ಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ 30, 2024 ಕೊನೆಯ ದಿನಾಂಕವಾಗಿರುತ್ತೆ. ಇಷ್ಟರಲ್ಲಿ ನೀವು SSP ಸ್ಕಾಲರ್ಶಿಪ್ಪಿಗೆ ಅಪ್ಲೈನ ಮಾಡಬೇಕಾಗುತ್ತೆ. ಇದರ ನಂತರದಲ್ಲಿ ನೀವು ಅಪ್ಲೈ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಅನ್ನುವಂಥದ್ದು ಜಮಾ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅಪ್ಲೈ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಸುಮಾರು 13,000ದಿಂದ 15,000ವರೆಗೂ ಕೂಡ ಸ್ಕಾಲರ್ಶಿಪ್ ಅನ್ನುವಂಥದ್ದು ಸಿಗುತ್ತೆ. ಇದರ ಜೊತೆಗೆ ನೀವು BCM ಹಾಸ್ಟೆಲ್ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ನಿಮಗೆ 15,000 ರೂಪಾಯಿ ಅನ್ನುವಂಥದ್ದು ಜಮಾ ಮಾಡಲಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.